ಪಕ್ಷಾತೀತವಾಗಿ ಧರ್ಮಸ್ಥಳ ಪರ ನಿಂತಿದ್ದಾರೆ ನಾಯಕರು. ಸುಳ್ಳು ಸುದ್ದಿ ಹಬ್ಬಿಸುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ವಾಗ್ದಾಳಿ ನಡೆಸಿದ್ದಾರೆ. ಈವರೆಗೆ ಶವ ಆಗ್ಲಿ ಅವಶೇಷವಾಗ್ಲಿ ಸಿಕ್ಕಿಲ್ಲ, ಪಿತೂರಿ ಮಾಡ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳಿ. ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗ್ಗಡೆ ಅವರು ಸರ್ಕಾರ ಮಾಡುವಂಥ ಕೆಲಸಗಳನ್ನ ನಮ್ಮ ಸ್ವ ಹಿತಾಸಕ್ತಿಯಿಂದ ಇವತ್ತು ಸುಮಾರು ಜನಪರವಾದಂತಹ ರೈತರ ಪರವಾದಂತಹ ಮಹಿಳೆಯರ ನೆಮ್ಮದಿ ಜೀವನ ಕಾರಣ ಸುಮಾರು ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇಂಥ ಒಂದು ವ್ಯವಸ್ಥೆ ಒಳಗೆ ನನಗೂ ಸಹ ಭಾಳ ದುಃಖಕರ ವಿಷಯ. ಈ ವಿಷಯಗಳು ಮಾತಾಡಬೇಕು ಗೊತ್ತಾಗಲ್ಲ. ಆದರೆ ಅನಿವಾರ್ಯ ಪರಿಸ್ಥಿತಿ ಹೇಳಲೇಬೇಕಾಗ್ತದೆ. ಅವರೇನು ಇವತ್ತು SIT ತನಿಖೆ ನಡೀತಾ ಇದೆ. ಯಾರ್ಯಾರು ಆರೋಪಗಳು ಮಾಡಿದ್ರು, ಯಾರ್ಯಾರು ಅವ್ರ ಪರವಾಗಿ ವಿರೋಧ ಏನೇನು ನಡೀತಿತ್ತು ಅವೆಲ್ಲ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ಧರ್ಮಸ್ಥಳ ಅನಾಮಿಕನ ವಿರುದ್ಧ ಆಕ್ರೋಶ. ದೂರು ನೀಡಿದ ಅನಾಮಿಕ ವ್ಯಕ್ತಿ ಎಡಪಂಥೀಯ ಮಾಜಿ ಸಚಿವ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ. ಭಾವನೆಗಳಿಗೆ ಧಕ್ಕೆ ತರೋ ಕೆಲಸ ಮಾಡ್ತಾ ಇದ್ದಾರೆ. ಅಪಪ್ರಚಾರ ಮಾಡಿದ್ರೆ ಪೊರಕ್ಕೆ ತಗೊಂಡು ಬರ್ತಾರೆ. ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ರೇಣುಕಾಚಾರ್ಯ. ಅನಾಮಿಕ ವ್ಯಕ್ತಿ ಹೇಳಿದ ತಕ್ಷಣ ಎಲ್ಲರ ಇದು ಹುಡುಕಿದ್ರಲ್ಲ ಸಿಕ್ಕುವ ಅಪಪ್ರಚಾರ ಮಾಡ್ತಿದ್ದಾರೆ. ನೋಡಿ, ವೀರೇಂದ್ರ ಹೆಗ್ಗಡೆ ಅವರು ಅವರ ಒಬ್ಬ ಆದರ್ಶ ವ್ಯಕ್ತಿ, ಪೂಜ್ಯರ ಬಗ್ಗೆ ಗೌರವ ಇದೆ. ಅವರು ನಾಡಿನ ಉದ್ದಗಲಕ್ಕೆ ಏನು ಈ ಕುಡಿತದಿಂದ ದುಶ್ಚಟಗಳಿಂದ ದೂರ ಇರಬೇಕಂತೇಳಿ ಆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ಮಾಡಿದ್ದಾರೆ. ಮಹಿಳೆಯರಿಗೆ ಬದುಕನ್ನು ಕೊಟ್ಟಿದ್ದಾರೆ. ಹಳ್ಳಿ ಮಹಿಳೆಯರು ಇದೇ ರೀತಿ ಅಪಪ್ರಚಾರ ಮಾಡಿದರೆ ಮಹಿಳೆಯರು ಪರೀಕ್ಷೆ ತೆಗೆದು ಬರ್ತಾರೆ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಮಹಿಳೆಯರಿಗೆ ಇವತ್ತು ಅವರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ 5,000 ಹಿಡಿದು ಲಕ್ಷದವರೆಗೂ ಯಾವುದೇ ಶ್ಯೂರಿಟಿ ಇಲ್ಲದೆ ಬ್ಯಾಂಕಿಗೆ ಹೋದರೆ 108 ಕಾಗದ ಪತ್ರ ಕೇಳ್ತಾರೆ. ಆದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಇವತ್ತು ಭಾಳ ಗೌರವ. ಅವ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಿಕೊಟ್ಟಂಥ ಜನ ಮತ್ತು ಮಹಿಳೆಯರ ಬದುಕಿಗೆ ಒಂದು ಆದರ್ಶ ತಪ್ಪಾಗಲಾರದು ಪೂಜ್ಯರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.